ಬೆಂಗಳೂರಿನ ಫಾದರ್ ಮುಲ್ಲರ್ ಆಸ್ಪತ್ರೆಯಲ್ಲಿ ತಾಯಿಯೊಬ್ಬರು 4 ಮಗುವಿಗೆ ಜನ್ಮವನ್ನ ನೀಡಿದ್ದಾರೆ. ಆಸ್ಪತ್ರೆಯ ವರದಿ ಪ್ರಕಾರ ತಾಯಿ ಮತ್ತು ಮಕ್ಕಳು ಎಲ್ಲರೂ ಕೂಡ ಸೇಫ್ ಆಗಿದ್ದಾರೆ, ಆರೋಗ್ಯಯುತವಾಗಿದ್ದಾರೆ. ಒಂದು ಅಪರೂಪದ ಹೆರಿಗೆಗೆ ಮಂಗಳೂರಿನ ಫಾದರ್ ಮುಲ್ಲರ್ ಆಸ್ಪತ್ರೆ ಸಾಕ್ಷಿ ಆಗಿದೆ. ತೆಲಂಗಾಣ ರಾಜ್ಯದ ತೇಜ ಎನ್ನುವವರ ಪತ್ನಿ ಬಾನೋತ್ ದುರ್ಗಾ ಅವರು 4 ಮಕ್ಕಳಿಗೆ ಜನನವನ್ನ ನೀಡಿದ ಮಹಾತಾಯಿ ಆಗಿದ್ದಾರೆ. ಈ 4 ಮಕ್ಕಳ ಪೈಕಿ 2 ಗಂಡು ಮಗು, 2 ಹೆಣ್ಣು ಮಗು. 4 ಮಕ್ಕಳು ಕೂಡ ಈಗ ಆರೋಗ್ಯಯುತವಾಗಿದ್ದಾರೆ. ಏನು ಮಗುವಿನ ಕೆಜಿಯನ್ನು ನಾವು ನೋಡೋದಾದರೆ ಒಂದು ಮಗು 1.1 kg ಇದೆ, ಇನ್ನೊಂದು ಮಗು 1.2 kg, ಮತ್ತೊಂದು ಮಗು 800 ಗ್ರಾಮ್, ಇನ್ನೊಂದು ಮಗು 900 ಗ್ರಾಮ್ ತೂಕವನ್ನು ಹೊಂದಿದೆ. ಪ್ರಸವ ಪೂರ್ವ ಜನನ ಆಗಿರೋದ್ರಿಂದ ಸದ್ಯ ಮಕ್ಕಳಿಗೆ ಎನ್ಐಸಿಯುವಿನಲ್ಲಿ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ. ಮತ್ತು ಇದೊಂದು ಅಪರೂಪದ ಪ್ರಕರಣ. ಯಾಕಂತ ಹೇಳಿದರೆ ವೈದ್ಯರು ಕೊಟ್ಟಿರುವಂತಹ ಮಾಹಿತಿ ಪ್ರಕಾರ 7 ಲಕ್ಷ ಗರ್ಭಧಾರಣೆಗಳಲ್ಲಿ ಒಂದರಲ್ಲಿ ಮಾತ್ರ ಈ ರೀತಿ ಸಂಭವಿಸುವಂಥದ್ದು. ಎಟ್ ಎ ಟೈಮ್ 4 ಮಗುವಿಗೆ ಜನ್ಮ ಕೊಡುವಂಥದ್ದು. 7 ಲಕ್ಷ ಗರ್ಭಧಾರಣೆಯಲ್ಲಿ ಈಗ 4 ಮಗುವಿಗೆ ಜನನವನ್ನು ಕೊಟ್ಟಿರುವ ಒಂದು ಅಪರೂಪದ ಒಂದು ಪ್ರಕರಣ ಫಾದರ್ ಮುಲ್ಲರ್ ಆಸ್ಪತ್ರೆಯಲ್ಲಿ ಆಗಿರುವಂಥದ್ದು. ಏನು ಸ್ತ್ರೀರೋಗ ತಜ್ಞೆಯಾಗಿರುವ ಡಾಕ್ಟರ್ ಜೋಲಿನ್ ಡಿ ಅಲ್ಮೇಡಾ ಈ ಒಂದು ತಾಯಿಗೆ ಅಂದರೆ ಗರ್ಭಿಣಿಯಾಗಿದ್ದ ಸಂದರ್ಭದಲ್ಲಿ ಅವರಿಗೆ ಪ್ರಸವ ಪೂರ್ವ ಆರೈಕೆಯನ್ನು ಮಾಡಿದ್ದಾರೆ. ಇನ್ನು ಹೆರಿಗೆ ಸಂದರ್ಭ ಆಸ್ಪತ್ರೆಯ ಹೆರಿಗೆ ಮತ್ತು ಮಕ್ಕಳ ವಿಭಾಗದ ವೈದ್ಯಕೀಯ ತಂಡ ಮುತುವರ್ಜಿಯಿಂದ ಕಾರ್ಯವನ್ನು ನಿರ್ವಹಿಸಿ ತಾಯಿ ಮತ್ತು ಮಕ್ಕಳಿಗೆ ಆರೈಕೆ ಮಾಡಿದೆ. ದಕ್ಷಿಣ ಕನ್ನಡ ಜಿಲ್ಲೆಯ ಇತಿಹಾಸದಲ್ಲಿ ಇದೊಂದು ಅಪರೂಪದ ಹೆರಿಗೆ ಪ್ರಕರಣವಾಗಿದೆ.